ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇದು ಬಂದು ನಂದು ಇನ್ನೊಂದು ಕಾರು. ಇದು ಮೊದಲು ಇನೋವಾ ಇತ್ತು, ಅದನ್ನು ಸೇಲ್ ಮಾಡಿ ಈ ಗಾಡಿ ತೊಗೊಂಡಿದ್ದೀನಿ. ಇದು ಒಂದು ಮಾಡಲ್ ಬಂದು 18. ಈ ಗಾಡಿ ಈಗ ನನ್ನ ತಮ್ಮ ಕೈ ಕೊಟ್ಟಿದ್ದೀನಿ, ಅವನೇ ಓಡಿಸೋದು. ಒಂದು ನಾನು ಓಡಿಸ್ತೀನಿ, ಒಂದು ಅವನು ಓಡಿಸ್ತಾನೆ ಸ್ನೇಹಿತರೆ. ಈಗ 4-5 ದಿನ ಆಯಿತು, ಟ್ರಿಪ್ ಇಲ್ಲ. ಹಾಗಾಗಿ ಗಾಡಿಯೆಲ್ಲ ಮನೆಯಲ್ಲಿ ನಿಂತು ಬಿಟ್ಟಿದೆ. ಟ್ರಿಪ್ಪು ತುಂಬ ಡಲ್ಲಾಗಿದೆ, ಯಾಕಂತ ಗೊತ್ತಿಲ್ಲ. ಹಾಗಾಗಿ ಇವತ್ತು ಬೇರೆ ಯಾವುದು ವೀಡಿಯೋ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಇದು ಒಂದು ಈ ಗಾಡಿಯನ್ನು ನಿಮಗೆ ಪರಿಚಯ ಮಾಡಿರಲಿಲ್ಲ. ಹಾಗಾಗಿ ಈ ಗಾಡಿಯನ್ನು ನಿಮಗೆ ಪರಿಚಯ ಮಾಡೋಣ ಅಂಥೇಳಿ ವೀಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇದು ಬಂದು ನಂದು ಇನ್ನೊಂದು ಗಾಡಿ, 2ನೇ ಗಾಡಿ. ಅದನ್ನು ETS, ಇದನ್ನು ETS ಸ್ನೇಹಿತರೆ. ಯಾಕಂದರೆ ಇನೋವಾದಲ್ಲಿ ನಮಗೆ ವರ್ಕೌಟ್ ಆಗಲಿಲ್ಲ. ಇನೋವಾದಲ್ಲಿ ಏನಾಗಿದೆ ಅಂದರೆ ಕಾಂಪಿಟೇಷನ್ ಬಿದ್ದುಬಿಟ್ಟಿದೆ. ಕ್ರಿಸ್ಟಾ ಗಾಡಿಯವರು ಇನೋವಾ ರೇಟಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆ ಇನೋವಾದಲ್ಲಿ ನಮ್ಗೆ ವರ್ಕೌಟ್ ಆಗಲಿಲ್ಲ. ಅದಕ್ಕೆ ಇನೋವನ್ನು ಸೇಲ್ ಮಾಡಿಬಿಟ್ಟೆ. ಇನೋವಾ ಸೇಲ್ ಮಾಡಿ ಈಗ ಹ್ಯಾಪಿಯಿಂದಿದ್ದೀನಿ. ಓಕೆ, ಇದರಲ್ಲಿ ಸ್ವಲ್ಪ ಬಾಡಿಗೆ ಬರ್ತದೆ. ಅಂದರೆ ಈ ತಿಂಗಳು ಸ್ವಲ್ಪ ಸ್ಟಾರ್ಟಿಂಗ್ ಇತ್ತು, ಈಗ ಸ್ವಲ್ಪ ಡಲ್ ಆಗಿದೆ. ಮೊನ್ನೆ ಸ್ವಲ್ಪ ಸಣ್ಣ ಪುಟ್ಟ ಟಚ್ ಆಯಿತು ಗಾಡಿ. ಟಚ್ ಆದಮೇಲೆ ಸ್ವಲ್ಪ ಡಲ್ ಆಗಿದೆ. ಅದೇನೆಂದರೆ ಆಪೋಸಿಟ್ ಎದುರುಗಡೆ ಇದ್ದವನು ಸಡನ್ನು ಎಕ್ಸ್ಲೇಟ್ರ್ ಅಂತೇಳಿ ಬ್ರೇಕ್ ಮೇಲೆ ಕಾಲಿಟ್ಟಿದ್ದಾನೆ. ಹಾಗಾಗಿ ಹಿಂದ್ಗಡೆಯಿಂದ ಹೋಗಿ ನಮ್ಮ ತಮ್ಮ ಹೋಗಿ ಅವ್ನ ಗಾಡಿಗೆ ಹೊಡೆದಿದ್ದಾನೆ, ಪಾರ್ಟಿ ಗಾಡಿಗೆ. ಹಾಗಾಗಿ ಸ್ವಲ್ಪ ಫ್ರಂಟ್ ಎಲ್ಲ ಟಚ್ ಆಗಿತ್ತು. ಟಚ್ ಆದಕ್ಕೆಲ್ಲ ಫುಲ್ಲು ಇದು ಓಲ್ಡ್ ಶೇಪ್ ಇತ್ತು. ಅದಕ್ಕೆ ಈಗ ನ್ಯೂ ಶೇಪ್ ಮಾಡಿದ್ದೀನಿ ಸ್ನೇಹಿತರೆ, ಪ್ಲಾಟಿನಮ್ ಮಾಡಿದೆ. ಯಾಕಂದರೆ ಫ್ರಂಟು ತುಂಬ ಡ್ಯಾಮೇಜ್ ಆಗಿತ್ತು. ಎಲ್ಲ ಫುಲ್ ಚೇಂಜ್ ಮಾಡಿದ್ದೀನಿ. ಟೋಟಲ್ ಫ್ರಂಟ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಬಾನೆಟ್ ಬಂಪರ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಮತ್ತು ನೀವು ಇನ್ನೊಂದು ನನ್ನ ಗಾಡಿ ನೋಡ್ಬೋದು, ಓಲ್ಡ್ ಗಾಡಿ ನೋಡಿ. ಅದನ್ನು ಖಾಲಿ 2 ಗಾಡಿ ನಿಂತು ಬಿಟ್ಟಿದೆ. 2 ಗಾಡಿ ನಿಂತು ಬಿಡ್ತು ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ತಿಂಗಳಿಗೊಂದು 80,000 ಕಟ್ಟಾಕಿದೆ ನಮಗೆ. ಅದರ ಕಾರಣದಿಂದ 2 ಗಾಡಿ ನಿಂತು ಬಿಡ್ತು ಅಂದರೆ ಟೆನ್ಷನ್ ಆಗ್ತದೆ. ಇದನ್ನು 4 ದಿನ ಆಯ್ತು ನಿಂತು. ಇದು ಲಾಸ್ಟ್ ಟೈಮು ಹರಪನಹಳ್ಳಿಗೆ ಹೋಗಿ ಬಂದೆ. ಹರಪನಹಳ್ಳಿ ಹೋಗಿ ಬಂದಮೇಲೆ ಮತ್ತು ಯಾವುದು ಟ್ರಿಪ್, ಕೊನೆಗೂ ಒಂದು ಟ್ರಿಪ್ ಬಂತು. ಅದು ಖಾಲಿ ಒಂದು ಏರ್ಪೋರ್ಟು ಡ್ರಾಪು, ಮಂಗಳೂರು ಸಿಟಿಯಿಂದ ಏರ್ಪೋರ್ಟ್ ಡ್ರಾಪು. ಜಾಸ್ತಿ ಏನು ರೇಟ್ ಏನಿರೋದಿಲ್ಲ, ಒಂದು 600 ರುಪೀಸ್ ಸಿಗ್ತದೆ, ಬಿಟ್ಟರೆ ಅದು ಇಲ್ಲ. ಅದಕ್ಕೋಸ್ಕರ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಪಿಕಪ್ ಬಂದು ಆ ಕಡೆ ಮಾರಿಗುಡಿ ಟೆಂಪಲ್ ಅಂತಿದೆ, ಪೂರ್ವ ಸ್ಟೋರು, ಅಲ್ಲಿಂದ ಪಿಕಪ್ ಇದೆ. ಹಾಗಾಗಿ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಪಿಕಪ್ ಮಾಡಿ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರೆ ಮುಗೀತು. ಯಾಕಂದರೆ 4-5 ದಿನದಿಂದ ಟ್ರಿಪ್ಪೇ ಇರಲಿಲ್ಲ. ಅದಕ್ಕೋಸ್ಕರ ಇದೊಂದು ಸಣ್ಣದೊಂದು ಬಂದಿದೆ, ಒಂದು ಖರ್ಚಿಗಾದ್ರೂ ಆಗ್ತದಲ್ಲ ಅಂಥೇಳಿ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಪಿಕಪ್ ಮಾಡಿ ಡ್ರಾಪ್ ಮಾಡಿಬಿಟ್ರೆ ಮುಗೀತು. ಮತ್ತು ನೋಡೋಣ ಏನಾಗ್ತದೆ ಅಂತ. ಯಾಕಂದ್ರೆ ನಾಳೆಗೆ ಏನಿಲ್ಲ ಗೊತ್ತಿಲ್ಲ, ನಾಳೆ ಗೊತ್ತಿಲ್ಲ. ಅದಕ್ಕೆ ಇವತ್ತೇನು ಬಂದರೆ ಮಾಡಿಬಿಡೋದು ಅಂತೇಳಿ ಅದಕ್ಕೆ ಓಕೆ ಅಂತ ಕೇಳಿದರು ನನ್ನ ಫ್ರೆಂಡು. ಅದಕ್ಕೆ ಆಯಿತು ಹೋಗೋಣ ಮಾಡೋಣ ಅಂತ. ಅದಕ್ಕೆ ನಂಬರೆಲ್ಲ ಕೊಟ್ಟು ಹೇಳಿದ್ದಾರೆ. ಈಗ ಬಂದಿದ್ದೀನಿ. ಈಗ ಇದು ಯಾವುದು ನನ್ನ ಕಸ್ಟಮರ್ ಬಂದು ಫ್ಲಾಟು B4. ಇದು ಸುಮಾರು ಒಂದು 6 ಫ್ಲಾಟ್ ಇದೆ ಇದರಲ್ಲಿ. ಅದರಲ್ಲಿ 4ನೇ B4 ಅಂತೇಳಿ. ಅಲ್ಲಿಂದ ಪಿಕಪ್ ಮಾಡಿ ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ರೆ ಮುಗೀತು. ಅದೇ ಫೋನ್ ಮಾಡಿದ್ದೆ ಕಸ್ಟಮರ್ಗೆ. ಫೋನ್ ಮಾಡಿದ್ರೆ ವೆಯ್ಟ್ ಮಾಡಿ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ದೇನಾದ್ರು ಲೇಟ್ ಆದರೆ ಕೂಗಾಡ್ತಾರೆ ಕಸ್ಟಮರು. ಅವ್ರು ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೆ ಲೇಟ್ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ನಾವು ಯಾವತ್ತು ಸ್ವಲ್ಪ ಲೇಟ್ ಆಗಿರ್ಬೇಕು ಅವತ್ತು ಬಂದು ರೆಡಿ ನಿಂತಿರ್ತಾರೆ. ಇವಾಗ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಇನ್ನೊಂದು 20 ನಿಮಿಷ ನಿಲ್ಲಿ ಬರ್ತೀನಿ ಅಂತ ಹೇಳಿದ್ದಾನೆ. ಅರ್ಧ ಗಂಟೆ ಮೊದಲು ಬಂದಿಲ್ಲ ಕೇಳಿದ್ದ. ಆಲ್ರೆಡಿ 20 ನಿಮಿಷ ಅಂತ ಹೇಳಿದ್ದಾನೆ. ಇನ್ನು ನೋಡ್ಬೇಕು ಎಷ್ಟೊತ್ತಾಗ್ತದೆ ಅಂತ. ಬಂದಂದರೆ ಇದೊಂದು ಪಿಕಪ್ ಮಾಡಿ ಡ್ರಾಪ್ ಮಾಡಿಬಿಟ್ರೆ ಮುಗೀತು. ಮತ್ತು ಇವತ್ತು ಬೇರೆ ಏನೋ ಟ್ರಿಪ್ ಅಂತ ಏನಿಲ್ಲ. ಮಕ್ಕಳೇನೋ ಮನೇಲಿ ಮಕ್ಕಳು ಹೇಳಿದರೆ ಬೀಚ್ ಹೋಗೋಣ ಈಗೆಲ್ಲ ಹೇಳ್ತಾ ಇದ್ದಾರೆ. ನೋಡ್ಬೇಕೀಗ ಇದು ಮುಗಿಸಿ ಒಂದು ವೇಳೆ ಹೋಗೋದಾದರೆ ಒಂದು ಬೀಚ್ ಹೋಗಿರ್ತದೆ ಸಂಜೆಯಿಂದ. ನೋಡ್ಬೇಕು ಸ್ನೇಹಿತರೆ. ಯಾಕಂದರೆ ಖಾಲಿ ಇದ್ದರೆ ಮಕ್ಕಳುಗಳು ಬಿಡೋಲ್ಲ, ಆ ಕಡೆ ಈ ಕಡೆ ಎಲ್ಲ ಹೇಳ್ತಾ ಇರ್ತಾರೆ. ಯಾಕಂದರೆ ಇವತ್ತು ರಜೆ ಬಂದಿದೆಯಲ್ಲ, ರಜೆ ಇಲ್ಲಾಂದರೆ ಏನು ಮಾತಾಡೋಲ್ಲ. ರಜೆ ಇದ್ದರಿಂದ ತುಂಬ ದಿನ ಆಯಿತು ಹೋಗದೆ. ಹಾಗಾಗಿ ನೋಡಬೇಕು, ಬೀಚ್ಗೆ ಹೋಗಬೇಕು. ಕೊನೆಗೂ ನೋಡಿ ಸ್ನೇಹಿತರೆ, ಏರ್ಪೋರ್ಟ್ ಡ್ರಾಪ್ ಆಯಿತು. ಡ್ರಾಪ್ ಆಗಿ ಈಗ ರಿಟರ್ನ್ ಕೆಳಗೆ ಇಳಿತಾ ಇದ್ದೀನಿ. ಡ್ರಾಪ್ ಮಾಡಿ ಕೆಳಗಡೆ ಇಳಿತಾ ಇದ್ದೀನಿ.
ಏರ್ಪೋರ್ಟ್ ಇರೋದು ನಮ್ಮದು ಗುಡ್ಡದಲ್ಲಿದೆ ಏರ್ಪೋರ್ಟು, ಬೆಟ್ಟದಲ್ಲಿದೆ, ಹೈಟಲ್ಲಿದೆ ಏರ್ಪೋರ್ಟು. ಹಾಗಾಗಿ ಡೌನು ಇಳಿತಾ ಇದ್ದೀನಿ, ನೋಡ್ಬೋದು ನೀವು. ಡೌನ್ ಇಳಿತಾ ಇದ್ದೀನಿ. ಈಗ ಇಲ್ಲಿಂದ ಸೀದಾ ಹೋಗಿ ಮನೆಗೆ ಹೋಗಿ ನೋಡ್ಬೇಕಿನ್ನು ಮನೇಲಿ ಏನು ಹೇಳ್ತಾರಂತ. ಮಕ್ಕಳು ಹೋಗಲೇಬೇಕಂದ್ರೆ ಹೋಗಲೇಬೇಕು, ಏನು ಮಾಡೋಕ್ಕಿಲ್ಲ. ಯಾಕಂದರೆ ತುಂಬ ದಿನ ಆಯಿತು ತಪ್ಪಿಸಿ ಈಗ ಇಲ್ಲಿ ತನಕ ಬಂದಿದೆ. ಇನ್ನು ಜಾಸ್ತಿ ಹೇಳಿದ್ರೆ ಕೇಳಲ್ಲ. ಮತ್ತು ಡ್ರಾಪ್ ಅಂತ ಆಯಿತು, ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಮಕ್ಕಳು ಬೀಚಿಗೆ ಹೋಗೋಣ ಅಂತ ಹೇಳಿದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದು